ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತ ಗಣಪತಿ ಅಂತ ವಿಶ್ವಂಬರ ಮೂರ್ತಿ. ಆ ಗಣಪತಿ ವಿಶೇಷ. ಯಾಕೆ ಗಣಪತಿ ಪೂಜೆಯನ್ನು ಮಾಡಬೇಕು ಅಂದರೆ ವಿಶ್ವಕ್ಕೆ ಅಂಬರ ಅವನು, ವಿಶ್ವಕ್ಕೆ ಅಂಬರ, ವಿಶ್ವಂಭರ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಮೊದಲನೇ ಪೂಜೆ ಗಣಪತಿ ಪೂಜೆ. ಅದಕ್ಕೆ ಹೇಳ್ತಾರೆ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ. ಈ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ವಿಶೇಷ ಅಂತದ್ದು. ಯಾಕೆ ಅಂತ ಹೇಳಿದ್ರೆ ಅವನಿಗೇನು ಕೇಳೋದು ಗಣಪತಿ, ಆ ಗಣಪತಿಗೆ ವಾಹನ ಬಂದು ಹೀಲಿ ಅಲ್ವಾ. ಆ ಉದ್ದೇಶಕ್ಕೋಸ್ಕರವಾಗಿ ಆ ಗಣಪತಿಗೆ ಹೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದರೆ ಈಶ್ವರ, ಪಾರ್ವತಿ ಮತ್ತು ಸುಬ್ರಹ್ಮಣ್ಯ, ಗಣಪತಿ ಈ 3 ಜನ ಇದ್ರಂತೆ. ಆ ಭಗವಂತನ ಭೂ ಪ್ರದಕ್ಷಿಣೆ ಮಾಡು ಅಂತ ಹೇಳಿದ್ರಂತೆ ರುದ್ರದೇವರು. ಈಶ್ವರ ಭೂ ಪ್ರದಕ್ಷಿಣೆ ಮಾಡುವಂದಾಗ ಆ ಸುಬ್ರಹ್ಮಣ್ಯ ಏನು ಮಾಡ್ದ, ಊರೆಲ್ಲ ಭೂ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ. ಇವನೇನು ಮಾಡಿದ ಗಣಪತಿ, ಎಲ್ಲಿ ಮಾಡ್ದ, ಆ ತಂದೆ ತಾಯಿಗೆ ಸುತ್ತು ನಮಸ್ಕಾರವನ್ನು ಮಾಡಿ ಅವರೇ ನಮಗೆ ನಮಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಅಂತೇಳಿ ಅವರು ನಮಸ್ಕಾರ ಮಾಡಿದಂತೆ. ಅದೇ ರೀತಿಯಾಗಿ ಒಂದು ತಂದೆ ತಾಯಿಯ ಒಂದು ಸೇವೆಯನ್ನು ಮಾಡಿದಾಗ ಆ ಗಣಪತಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಅವರ ಮನೆಯಲ್ಲಿ ಮಗಳಿದ್ದಾಗ ಆ ಮಗಳು ತಂದೆ ತಾಯಿ ಮನೆಗೆ ಬಂದಾಗ ಅವರ ತಾಯಿಯವರು ಅವ್ರಿಗೆ ಅಷ್ಟಾಂಗ ಕೊಟ್ಟು ಬಾಗನವನ್ನು ಕೊಡ್ತಾರೆ. ಮತ್ತು ಆ ಮಗಳು ಅಷ್ಟೇ ತಾಯಿಗೆ ಬಾಗನವನ್ನು ಕೊಡಬೇಕು. ಆ ಕೊಟ್ಟಾಗ ಆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ. ಅದಕ್ಕೋಸ್ಕರ ಆ ಗಣಪತಿಯ ಪೂಜೆಯನ್ನು ಮಾಡಿದಾಗ ಆ ಗಣಪತಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಆ ಗಣಪತಿಯನ್ನು ಪೂಜೆಯನ್ನು ಮಾಡಬೇಕು. ಗಣಪತಿ ಹೆಂಗೆ ಇರ್ತಾನೆ, ಗಣಪತಿ ಹೇಗಿರ್ತಾನೆ ಅಂದರೆ ಆ ಗಣಪತಿ ಭಾಳ ಅದ್ಭುತವಾಗಿರ್ತಕ್ಕಂಥ ಪೂಜೆ. ಆ ಪೂಜೆಯೇ ಗಣಪತಿ ಹೇಗೆ ಅಂತೇಳಿದ್ರೆ ಪ್ರತಿಯೊಬ್ಬರು ಎಲ್ಲಿ ಎಲ್ಲಿ ಒಂದೊಂದು ಗ್ರಾಮಗಳಿದೆ, ಒಂದೊಂದು ಗಲ್ಲಿಗಳಿದೆ, ಆ ಗಲ್ಲಿಲೆಲ್ಲ ಗಣೇಶನ ಕೂಡಿಸ್ತಾರೆ. ಆ ಗಣೇಶನ ಕೂಡಿಸಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಆ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಎಕ್ಕದ ಎಲೆಯನ್ನು ತರಬೇಕು. ಅದರಲ್ಲೂ ಮತ್ತು ಹುಲ್ಲಿರುತ್ತಲ್ಲ ಆ ಇದನ್ನು ತಂದು ಆ ಪೂಜೆಯನ್ನು ಮಾಡಬೇಕು. ಮತ್ತು ಅದಕ್ಕಿಂತ ವಿಶೇಷವಾಗಿ ಬೇರೆ ಬೇರೆ ಪದಾರ್ಥಗಳೆಲ್ಲ ವಿಶೇಷವಾಗಿ ಪತ್ರಿಗಳೆಲ್ಲ ತಂದು ಪತ್ರಿಗಳನ್ನ ಆ ಪೂಜೆಯನ್ನು ಮಾಡಬೇಕು. ಅದಾದ ನಂತರ ಒಂದು ಮಾವಿನ ಸೊಪ್ಪು, ಮಾವಿನ ಎಲೆ ಇಂಥವೆಲ್ಲನೂ ಅಷ್ಟೋತ್ತರದಲ್ಲಿ ಬರುತ್ತೆ. ಆ ಅಷ್ಟೋತ್ತರವನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಒಂದೊಂದಕ್ಕೆ ಒಂದೊಂದು ರೀತಿ ಅರ್ಥ ಇರುತ್ತೆ. ಆ ರೀತಿ ಅರ್ಥ ಇಲ್ಲದೇ ಭಗವಂತ ಏನು ಮಾಡಿರಲ್ಲ. ಆ ಹುಲ್ಲು, ಆ ಇದು ಎಲ್ಲನೂ ಅಷ್ಟೇನಿದೆ, ಆ ಗರಿಕೆ ಇಂಥವೆಲ್ಲ ಭಗವಂತನ ಕೊಟ್ಟಾಗ ಹೂವು ನಾರು ಸ್ವರ್ಗಕ್ಕೆ ಹೋಯ್ತಂತೆ. ಒಂದು ಹೂವು ನಾವು ದಾರದಲ್ಲಿ ಕಟ್ತೀರಿ, ಆ ದೇವ್ರಿಗೆ ಹೂವನ್ನು ಹಾಕ್ತೀರಿ ನಾವು. ಆ ಹೂವು ಹಾಕಿದಾಗ ಹೂವಿನ ಮುಖೇನ ದಾರನೂ ಸ್ವರ್ಗಕ್ಕೆ ಹೋಗುತ್ತೆ. ಅದೇ ರೀತಿಯಾಗಿ ಎಲ್ಲ ಪತ್ರಿಗಳು ಇದು ಎಲ್ಲ ತಂದು ಪೂಜೆಯನ್ನು ಮಾಡಿದಾಗ ಆ ಗಣಪತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಮತ್ತು ಗಣಪತಿಗೆ ನೈವೇದ್ಯ ಕಡುಬು ನೈವೇದ್ಯವನ್ನು ಮಾಡ್ಬೋದು. ಆ ಕಡುಬಿನ ನೈವೇದ್ಯದಿಂದ ಕಳ್ಳೆ ಉಸಲಿ, ಕಳ್ಳೆಬೇಳೆ ಇಂಥವೆಲ್ಲ ನೈವೇದ್ಯವನ್ನು ಮಾಡಿದಾಗ ಪ್ರತಿಯೊಬ್ಬರಿಗೂ ಹಂಚಿದಾಗ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಈ ವಿಶೇಷವಾಗಿ ಈ ಗಣಪತಿಯನ್ನು ಪೂಜೆಯನ್ನು ಮಾಡಿದಾಗ ನಮಗೆಲ್ಲರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾವುದೇ ಒಂದು ಮನೆಯಲ್ಲಿ ಏನೇ ತೊಂದರೆಗಳಾಗಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಗಣಪತಿ ಪೂಜೆ ಮಾಡೋದು ಅದಕ್ಕೋಸ್ಕರ. ಮಕ್ಕಳಿಗೆ ವಿದ್ಯೆ ಇಲ್ಲ, ಏನೂ ಇಲ್ಲ ಅಂತಾರೆ. ಆ ಗಣಪತಿಯನ್ನು ಪೂಜೆ ಮಾಡಿದಾಗ ಆ ವಿದ್ಯಾಭ್ಯಾಸ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗಣಪತಿ ಪೂಜೆ ಗಣಪತಿ ಇಟ್ಬಿಟ್ಟು ಹೋಗ್ಬಿಟ್ಟು ಯಾವುದೋ ಪಿಕ್ಚರ್ ಆಡ್ಕೊಂಡು ಕುಣಿ ಕುಡ್ದಲ್ಲೆಲ್ಲ ಭಗವಂತ ಸ್ಮರಣೆ ಮಾಡಬೇಕು. ಆ ಸ್ಮರಣೆ ಮಾಡಿದಾಗಲೇ ಭಗವಂತ ಅನುಗ್ರಹ ಮಾಡೋದು. ಯಾಕೆಂದರೆ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಇಂಥವೆಲ್ಲ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನಂತೆ. ನಮ್ಮ ಸತ್ತಾಗ ಆ ಭಗವಂತ ಏನು ಮಾಡ್ತಾನೆ ಅಂದರೆ ಇಂಥ ಗಣಪತಿ ಪೂಜೆಯನ್ನು ಮಾಡಿದ್ದಾನೆ, ಇಂಥ ಎಲ್ಲ ವಿಶೇಷವಾಗಿ ಎಲ್ಲರಿಗೂ ಅನ್ನದಾನವನ್ನು ಮಾಡಿದ್ದಾನೆ, ಇಂಥವೆಲ್ಲ ಮಾಡಿದ್ದಾನೆ ಅಂದಾಗ ಅಲ್ಲಿ ಯಮಧರ್ಮರಾಜ ನಮ್ಮನ್ನು ಮುಟ್ಟನಂತೆ. ಅಲ್ಲೆಲ್ಲ ತೊಗೊಂಡೋಗಿ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಆ ಗಣಪತಿ ಅಂತರ್ಗತ ವಿಶ್ವಂಬರ ಮೂರ್ತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಓಂ ಆ ಭಕ್ತಿ ಹೇಗಿರಬೇಕಪ್ಪ ಅಂತೇಳಿದ್ರೆ ಆ ಭಕ್ತಿ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ. ಆ ಗಣಪತಿ ಅಂತರ್ಗತ ವಿಶ್ವಂಬರ ಮೂರ್ತಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಭಗವಂತ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಧನ, ಧಾನ್ಯ, ಸಮೃದ್ಧಿಯ ಕೊಟ್ಟು ಇಷ್ಟಕಾಮ್ಯ ಏನೇನು ಅಂದ್ಕೊಂಡಿದ್ರು ಆ ಕೆಲಸದೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಗಣಪತಿ ಅಂತರ್ಗತ ವಿಶ್ವಂಬರ ಮೂರ್ತಿ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಎಲ್ಲರಿಗೂ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರು ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ವ್ಯಾಸ ಟಿ ವಿಯವರಿಗೆ ಇವತ್ತಿನ ದಿವಸ ವ್ಯಾಸ ಟಿ ವಿಯವರು ಬಂದಿದ್ದಾರೆ. ಆ ವ್ಯಾಸ ಟಿ ವಿಯವರಿಗೆ ಭಗವಂತ ಅನುಗ್ರಹ ಮಾಡಲಿ. ಆ ಅನುಗ್ರಹದಿಂದ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ. ನಮಗೂ ಒಳ್ಳೆಯ ಜ್ಞಾನ ಕೊಡಲಿ. ಹಂಸನಾಮ ಪಕ್ಷಿ ಯಾವ ರೀತಿಯಾಗಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ
ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ತಗೊಂಡು ನಮ್ಮ ಕೆಟ್ಟ ಗುಣ ಎಲ್ಲ ಬಿಟ್ಟು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರಿಯ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಗಣಪತಿಯಂತ ವಿಶ್ವಮೂರ್ತಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ಷೇತ್ರದ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು ರಾಯರು ಹನುಮಂತ ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.